ನೆಟ್ಫ್ಲಿಕ್ಸ್ನ ಓಪನ್ ಮಾಡಿದ್ರೆ ಒಂದೇ ಒಂದು ಶೋ ಸಖತ್ ಸದ್ ಮಾಡ್ತಾ ಇದ್ದ ಗುರು. ಅದೇ ಸ್ವಿಡ್ ಗೇಮ್ ಪಾರ್ಟ್ 2 ಗುರು. ಈ ಸೀರೀಸ್ ಸ್ವಿಡ್ ಗೇಮ್ ಪಾರ್ಟ್ 1 ಸೀಕ್ವೆಲ್ ಗುರು. ಈ ಸೀಕ್ವೆಲ್ ಬಗ್ಗೆ ಅಷ್ಟೊಂದು ಇಂಟ್ರಡಕ್ಷನ್ ಏನ್ ಬೇಡ ಅನ್ಕೊಂತೀನಿ ಅಲ್ವಾ ಗುರು. ತುಂಬಾ ಜನಕ್ಕೆ ಈ ಶೋ ಬಗ್ಗೆ ಸಖತ್ತಾಗಿ ಗೊತ್ತಿರುತ್ತೆ. ಗೊತ್ತಿಲ್ದಿರೋರ್ಗೆ ಸಿಕ್ಕದಾಗೆ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ಕೇಳ್ರಿ. ಸ್ವಿಡ್ ಗೇಮ್ ಅಂದ್ರೆ ಏನಿಲ್ಲ ಗುರು, ಇದೊಂದು ಡೆಡ್ಲಿ ಗೇಮ್ ಗುರು. ಮಾಡು ಇಲ್ಲವೇ ಮಡಿ ಅಂತ ಹೇಳ್ಬಿಟ್ಟು ಒಂದು ಗಾದೆ ಕೇಳಿದ್ದೀರಾ, ಅದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಗುರು ಈ ಗೇಮ್ಗೆ. ಇನ್ನ ಈ ಸ್ಟೋರಿ ಸ್ಟಾರ್ಟ್ ಆಗೋದು ಸ್ವಿಡ್ ಗೇಮ್ ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಆದ್ಮೇಲೆ ಒಂದ್ 2 ವರ್ಷ ಆದ್ಮೇಲೆ ಗುರು. ಆ ಶೋ ಅಲ್ಲೇ ಪಾಸ್ ಆಗಿ ಗೆದ್ದಿರೋ ನಮ್ಮ ಹೀರೋ ಆ ಕಾಸಿನ ಜೊತೆ ಉಡಾಯಿಸ್ಕೊಂಡು ಮಜಾ ಮಾಡ್ಕೊಂಡು ಜೀವನ ಮಾಡ್ತೀರಾ. ಆ ನನ್ನ ಮಕ್ಕಳನ್ನ ಹಿಡಿತೀನಿ, ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಯಾವುದೇ ರೀತಿ ಜನಗಳಿಗೆ ಹಾನಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಏನೋ ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ಪಣ ತೊಟ್ಟಿ ಒಂದ್ 4 ಜನನ್ನ ಸೇರ್ಸ್ಕೊಂತಾನೆ ಗುರು. ಇದರಲ್ಲಿ ಅವನು ಸಕ್ಸಸ್ ಆದ್ನ ಇಲ್ಲ ಅನ್ನೋದೇ ಸ್ಟೋರಿ ಗುರು. ಜಾಸ್ತಿ ಸ್ಟೋರಿ ಬಗ್ಗೆ ಹೇಳ್ಬಿಟ್ರೆ ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ ಗುರು. ನಿಜವಾಗ್ಲೂ ಸೀರೀಸ್ ಮಾತ್ರ ಸೈಕ್ ಆಗೈತೆ ಗುರು. ಇನ್ನ ಈ ಸೀರೀಸ್ ಫಸ್ಟ್ ಪಾರ್ಟ್ ಸೈಕ್ ಆಗೈತೋ ಇಲ್ಲ ಅಂದ್ರೆ ಸ್ವಲ್ಪ ಡೌನ್ ಆಯ್ತೋ ಅಂತ ಕೇಳಿದ್ರೆ ಒಂದು ರೇಂಜ್ಗೆ ಐತೆ, ಬಟ್ ಫಸ್ಟ್ ಪಾರ್ಟ್ ಅಷ್ಟು ಕನೆಕ್ಟ್ ಆಗಲ್ಲ ಗುರು ಎಮೋಷನಲ್ ಆಗಿ ಮತ್ತೆ ಗೇಮ್ಸ್ ಅಲ್ಲೂ. ಇನ್ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ಇನ್ನೊಂದಷ್ಟು ಬಕರಾಗಳ್ನ ಈ ನನ್ನ ಮಕ್ಕಳು ಗೇಮ್ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಲೆ ಹಾಕಿ ಹಿಡಿಬೇಕಾದ್ರೆ ಅದರಲ್ಲಿ ನಮ್ಮ ಹೀರೋ ಕೂಡ ಜಾಯ್ನ್ ಆಗ್ತಾನೆ ಗುರು. ಅವನು ಆ ಗೇಮ್ಗಳ್ನ ಮತ್ತೆ ಅಲ್ಲಿರೋ ಸಿಚುವೇಶನ್ಗಳ್ನ ಯಾವ ರೀತಿ ಎದುರಿಸ್ತಾನೆ ಅವನು ಅನ್ಕೊಂಡಿದ್ದಾಯ್ತೋ ಇಲ್ಲೋದೇ ಸ್ಟೋರಿ ಗುರು. ಇನ್ನ ಆಕ್ಟರ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಅವ್ರಗಳು ಹೆಸರುಗಳಂತೂ ನಿಜವಾಗ್ಲೂ ಆ ಚೈನೀಸ್ ನೂಡಲ್ಸ್ ತರನೇ ಡಿಫ್ರೆಂಟ್ ಆಗೈತೆ ಗುರು. ನಮ್ಮ ತಾಯನಗೂ ನನಗಂತೂ ಹೇಳಕ್ ಬರಲ್ಲ. ಸೊ ಕ್ಯಾರೆಕ್ಟರ್ ನಲ್ಲಿ ಏನೇನ್ ಪ್ಲೇ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ರಿ. ಮೊದ್ಲಿಗೆ ಹೀರೋ ಇವನ ಅಜ್ಜಿ ಇವನು ಸ್ಟಾರ್ಟಿಂಗ್ ಇಂದ ಅದ್ರ ಒಳಗಡೆ ಹೋಗೋ ಅವ್ರನ್ನ ಸಾಯಿಸ್ಬೇಕು, ಅವ್ರನ್ನ ಹೆಂಗನ್ನ ಮಾಡಿ ಎದುರಿಸ್ಬೇಕು ಅಂತ ಇರ್ತಾನೆ. ಲಾಸ್ಟ್ ಎಪಿಸೋಡ್ ವರ್ಗು ಆಚ ಕಡೆ ಬಂದ್ರೆ ಸಾಕಪ್ಪ ಶಿವ ಅನ್ಕೊಂಡಿರ್ತಾನೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತ್ರ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಎಲ್ಲರನ್ನ ದಂಗೆ ಇದ್ದು ಎಬ್ರಸ್ತಾನೆ ಗುರು. ಇದೊಂದು ನನ್ಗೆ ಇಷ್ಟ ಆಗಿಲ್ಲ ಗುರು. ಇನ್ನ ವಿಲನ್ ಕಮ್ ಗುಳ್ಳೆನರಿ ಅಂತ ಒಬ್ಬ ಮಾಡವನೇ ಆನಂದ್ ಮಗನು ಸಾಕದಂಗ್ ಮಾಡವನೇ ಗುರು. ಅವನ್ನ ನೋಡ್ತಾ ಇದ್ರೆ ಎತ್ತು ಬೂಟಲ್ಲಿ ಹೊಡೆದ್ ಬಿಡೋಣ ಅನ್ಸುತ್ತೆ ಗುರು. ಮತ್ತೆ ಥಾನೋಸ್ ಅಂತ ಹೇಳ್ಬಿಟ್ಟು ಒಂದು ಕ್ರೇಜಿ ರ್ಯಾಪರ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋನು ನಿಜವಾಗ್ಲೂ ಸ್ಟೀಲ್ ದ ಶೋ ಗುರು. ಆನಂದ್ ಮಗನೇ ಒಂಥರ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಗುರು. ಎಲ್ಲರೂ ಸೀರಿಯಸ್ ಆಗಿ ಆಡೋ ಅಂತ ಟೈಮಲ್ಲಿ ಕೂಡ ಒಂದೇ ಲೋಕದಲ್ಲಿ ಇರ್ತಾನೆ ಗುರು. ಸಾಕದಾಗಿತ್ತು ಗುರು ಈ ಕ್ಯಾರೆಕ್ಟರ್ ಅಂತೂ. ಇನ್ನ ಹೀರೋ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋ ಆ ಅಪ್ಪನೂ ಸಾಕದಾಗಿ ಮಾಡೋನೆ ಗುರು. ಇನ್ನ ಹೀರೋಯಿನ್ ಅಂತ ಸಪರೇಟ್ ಆಗಿ ಡ್ಯೂವೆಟ್ ಮತ್ತೆ ಐಟಮ್ ಸಾಂಗು ಯಾವ್ದು ಇಲ್ಲ ಗುರು ಸೀರೀಸ್ ಅಲ್ಲಿ. ಈ ಗೇಮ್ ಅಲ್ಲೇ ಬೇಜಾನ್ ಜನ ಹುಡುಗಿರು ಸೇರಿರ್ತಾರೆ, ಅವ್ರದವ್ರದೇ ಕಷ್ಟ ಇಂದ ಬಂದು ಸೇರ್ಕೊಂಡಿರ್ತಾರೆ ಗುರು. ಕೆಲವೊಂದು ಎಪಿಸೋಡ್ಗಳಲ್ಲಿ ಬರ್ತಾ ಇರ್ತಾರೆ, ಕೆಲವೊಂದು ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗ್ತಾ ಇರ್ತಾರೆ, ಕೆಲವೊಂದು ಎಪಿಸೋಡ್ಗಳಲ್ಲಿ ಹೊಗೆ ಕೂಡ ಹಾಕ್ಸ್ಕೊತಾ ಇರ್ತಾರೆ ಗುರು. ಇನ್ನ ಕೆಲವು ಪಾತ್ರಗಳಲ್ಲಿ ಹಲವಾರು ಜನ ಸಾಕದಾಗೆ ಮಾಡೋರೆ ಗುರು. ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ನ್ಯಾಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಓವರ್ ಆಲ್ ಸೀರೀಸ್ ಅಲ್ಲಿ ಯಾವ್ದು ಅಷ್ಟೊಂದೇನ್ ನೆಗೆಟಿವ್ ಇಲ್ಲ ಗುರು, ಎಲ್ಲ ಪಾಸಿಟಿವ್ಗಳೇ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ದಿರ ಪಾರ್ಟ್ 3 ಅಲ್ಲಿ ಇನ್ನೂ ಇದೆ ಅಂತ ಹೇಳ್ಬಿಟ್ಟು ಮಾಡೋದು ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆದ್ರೂ ಪಾರ್ಟ್ 3ಗೋಸ್ಕರ ಹೆವಿ ಎಕ್ಸೈಟ್ಮೆಂಟ್ ಮತ್ತೆ ಸಖತ್ತಾಗಿ ಐ ಬಂತು ಗುರು ಶೋಗಂತೂ. ಓವರ್ ಆಲ್ ಸೀರೀಸ್ ಅಂತೂ ಸೈಕ್ ಆಗೈತೆ ಗುರು. ನೋಡೋಣ ಪಾರ್ಟ್ 3 ಬಂದಾಗ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ 2 ಪಾರ್ಟ್ಸ್ ಅಷ್ಟು ಸೈಕ್ ಆಗಿರುತ್ತೋ ಇಲ್ಲಾಂದ್ರೆ ಈ ಸೀರೀಸ್ ನ ಉಣಿಸ್ಬಿಡ್ತಾರ ಅಂತ ಹೇಳ್ಬಿಟ್ಟು ಪಾರ್ಟ್ 3 ಬಂದ್ಮೇಲೆ ಗೊತ್ತಾಗುತ್ತೆ ಗುರು. ನೋಡೋಣ ನಿಮಗೆ ಈ ಶೋ ಅಲ್ಲಿ ಯಾವ ಕ್ಯಾರೆಕ್ಟರ್ ಸಖತ್ತಾಗಿ ಇಷ್ಟ ಆಯ್ತೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು. ಮಾಡ್ಕೊಬಿಡ್ರಿ ಗುರು, ನಿಮ್ಗೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.